ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ನ ಬಗ್ಗೆ ನೋಡುವ. ಸೊ ಮೊದಲೇದಾಗಿ ಬಂದ್ಬಿಟ್ಟು ಉತ್ತಮ ಹಾಗೂ ಕಳಪೆ. ಸೊ ನಿನ್ನೆ ಕೂಡ ನಾನು ಹೇಳಿದೆ ಉತ್ತಮ ಬಂದ್ಬಿಟ್ಟು ರಜತ್ ರವರಿಗೆ ಸಿಗ್ತಾ ಇದೆ ಹಾಗೂ ಕಳಪೆ ಬಂದ್ಬಿಟ್ಟು ಚೈತರ್ ಅವರಿಗೆ ಸಿಗ್ತಾ ಇದೆ ಅಂತ. ಎಸ್ ಹೌದು, ಇದೀಗ ಉತ್ತಮ ಬಂದ್ಬಿಟ್ಟು ರಜತ್ ರವರಿಗೆ ಸಿಕ್ಕಿದೆ ಹಾಗೂ ಕಳಪೆ ಬಂದ್ಬಿಟ್ಟು ಚೈತರ್ ಅವರಿಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಮ್ಯಾಕ್ಸ್ ಮೂವಿಯ ಒಂದು ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಈ ಒಂದು ಮೂವಿದಲ್ಲಿ ಉಗ್ರಂ ಮಂಜು ಕೂಡ ಇದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ನಿಮಗೂ ಕೂಡ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಇದೀಗ ಉಗ್ರಂ ಮಂಜುಗೆ ಪ್ಲಸ್ ಆಗತ್ತಾ ಇಲ್ವಾ ಎಂಬುದನ್ನು ಕಾಮೆಂಟ್ ಮಾಡಿ. ಇನ್ನು ಎಲಿಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ಟೋಟಲ್ ಆಗಿ ಈ ವಾರ 8 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಇವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಈ ವಾರ ಬಂದ್ಬಿಟ್ಟು ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ಒಂದು ವೋಟಿಂಗ್ ಪೋಲು ಕೂಡ ಓಪನ್ ಆಗಿರಲಿಲ್ಲ. ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯ ಎಲಿಮಿನೇಷನ್ ಇರೋದಿಲ್ಲ. ಹೌದು, ಇವಾಗ ಈ ಒಂದು ಅಪ್ಡೇಟ್ ಕೂಡ ಇದೀಗ ಕನ್ಫರ್ಮ್ ಆಗಿದೆ. ಸೊ ಇನ್ನು ಬಿಗ್ ಬಾಸ್ ಟೀಮ್ ಬಂದ್ಬಿಟ್ಟು ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಬೆಳಗಿನ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡ್ತಾ ಇದ್ರು. ಈ ಒಂದು ಪ್ರೋಮೋ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಇದರಲ್ಲೇ ಗೊತ್ತಾಗುತ್ತೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ವಾರ ಬಂದ್ಬಿಟ್ಟು ಕಿಚ್ಚ ಸುದೀಪ್ ರವರು ಬರುವುದು ಕೂಡ ಡೌಟು ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ. ಅಂಡ್ ಇದನ್ನ ಕನ್ಫರ್ಮ್ ಅಂತಾನೂ ಕೂಡ ಹೇಳಲಿಕ್ಕೆ ಬರಲ್ಲ. ಸೊ ಜಸ್ಟ್ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಸೊ ಈ ವಾರ ನೋ ಎಲಿಮಿನೇಷನ್ ರೌಂಡ್ ಇರುತ್ತೆ ಅಂಡ್ ಮುಂದಿನ ವಾರ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ಇರುತ್ತೆ ಅಂತ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅಂಡ್ ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ, ಬಟ್ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಇರೋದು ಕನ್ಫರ್ಮ್ ಆಗಿದೆ. ಸೊ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಕ್ಷಿತಾ ಅವರ ಒಂದು ಈಗೋವನ್ನು ಕೂಡ ನೀವು ನೋಡಿರ್ತೀರಾ. ಅಂಡ್ ಇದೀಗ ಗೌತಮಿ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ವಿನ್ ಆಗಿದ್ದಾರೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ಬಗ್ಗೆ ನೆಗೆಟಿವ್ ಆಗಿ ಕೂಡ ಕಾಮೆಂಟ್ ಬರ್ತಾ ಇದೆ ಆ್ಯಂಡ್ ಪಾಸಿಟಿವ್ ಆಗಿ ಕೂಡ ಕಾಮೆಂಟ್ ಬರ್ತಾ ಇದೆ. ನಿಮಗೆ ಸ್ಕ್ರೀನ್ಶಾಟನ್ನು ಕೂಡ ನೋಡ್ತಾ ಇರ್ಬೋದು, ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಇದಿಷ್ಟು ಬಂದ್ಬಿಟ್ಟು ಬಿಗ್ ಬಾಸ್ನ ಬಗ್ಗೆ ಇದ್ದಂತಹ ಕೆಲವೊಂದು ಮಾಹಿತಿ. ಇನ್ನು ಮಧ್ಯಾಹ್ನ ಬಂದ್ಬಿಟ್ಟು ಲೈವ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಒಂದು ಲೈವ್ ಕೂಡ ನೀವು ಜಾಯ್ನ್ ಆಗಿ. ಸೊ 3 ಗಂಟೆ ನಂತರ ಈ ಒಂದು ಲೈವ್ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.